ಹೆಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಿನ್ನೆ ವ್ಲಾಗ್ದ ಕಂಟಿನ್ಯೂಷನ್ ಪಾರ್ಟ್ ಆಗಿರ್ತದ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ರೆಡಿಯಾಗಿ ದೇವರ ದರ್ಶನಕ್ಕಂತ ಹೋದ್ವಿ ರೀ. 6 o'clock ಅಂದರೆ ನಾವು ದೇವಸ್ಥಾನ ರೀಚ್ ಆಗಿದ್ವಿ. ಬಟ್ ಸ್ಟಿಲ್ ಅಲ್ಲಿ ಭಾಳ ದೊಡ್ಡ ಕ್ಯೂ ಆಲ್ರೆಡಿ ನಿಂತಿತ್ತು ದರ್ಶನಕ್ಕಾಗಿ. ಈ ಗೋಪುರ ನೋಡ್ರಿ ಎಷ್ಟು ಎತ್ತರದ ಅಂಥೇಳಿ ಅಪ್ರಾಕ್ಸಿಮೇಟ್ಲಿ 249 ಫೀಟ್ ಅದ ಇದು. ಸೊ ಇಲ್ಲಿ ನೀವು 20 ಫ್ಲೋರ್ಸ್ನ ಕಾಣ್ಬೋದು. ಇಲ್ಲಿ ಲಿಫ್ಟ್ ಫೆಸಿಲಿಟಿನೂ ಅದ. ಇಲ್ಲಿ ನೀವು ಲಿಫ್ಟ್ ಮೇಲೆ ಹೋಗಿ ಮೇಲಿಂದ ನೀವು ಅರೇಬಿಯನ್ ಸೀದ ವ್ಯೂ ನೋಡ್ಬೋದು. ಪ್ಲಸ್ ಶಿವನ್ ಸ್ಟ್ಯಾಚ್ಯೂ ನೋಡ್ಬೋದು. ಇದು ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಸ್ಟ್ಯಾಚ್ಯೂ ಆಫ್ ಶಿವ ಅಂತಲೇ ಹೇಳ್ಬೋದು. ಸೊ ಎಂಟ್ರೆನ್ಸ್ಗೆ ಎರಡು ಈ ರೀತಿ ಆರ್ಟಿಫಿಷಿಯಲ್ ಎಲಿಫೆಂಟ್ ಇಟ್ಟಿದ್ದಾರೆ. ಒಳಗಡೆ ಹೋದ ತಕ್ಷಣ ನೋಡ್ಬೋದು ರೀ. ಇಲ್ಲಿಂದ ನೀವು ಲಿಫ್ಟ್ ಹತ್ತಿ ಮೇಲೆ ಹೋಗ್ಬೋದು. 20 rupees ಪರ್ ಪರ್ಸನ್ ಟಿಕೆಟ್ ಅದ ರೀ. ಸೊ ನೋಡ್ಬೋದು ಆಲ್ರೆಡಿ ಎಷ್ಟು ರಶ್ ಅದ ಅಂಥೇಳಿ. ಸೊ ನಾವು ಕ್ಯೂ ಒಳಗೆ ನಿಂತ್ವಿ. ನೋಡ್ಬೋದು ಶಿವನ ಸ್ಟ್ಯಾಚ್ಯೂ ಏನೋ ಕನ್ಸ್ಟ್ರಕ್ಷನ್ ನಡೆಯುತ್ತಾರೆ ಅಲ್ಲಿನ್ನೂ. ಸೊ ಸ್ವಲ್ಪ ಹೊತ್ತು ನಿಂತು ನಾವು ಒಳಗಡೆ ಹೋಗಿ ದರ್ಶನ ತೊಗೊಂಡ್ವಿ. ಸಣ್ಣ ಮಕ್ಕಳಿದ್ದರಿಂದ ಸ್ವಲ್ಪ ಅನುಕೂಲ ಆಯ್ತು ರೀ. ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಹಿಂಗಾಗಿ ಅವ್ರು ಒಳಗಡೆ ಬಿಟ್ಟರು. ಸೊ ಇದು ಏನದಲ್ರಿ ಮುರುಡೇಶ್ವರ. ಆ್ಯಕ್ಚುಲಿ ನಾನು ಹೇಳ್ದಂಗೆ ರಾವಣ ಕಡೆಯಿಂದ ಶಿವನ ಆತ್ಮಲಿಂಗವನ್ನು ತಗೊಂಡ ಗಣಪತಿಯು ಅದನ್ನು ಅಲ್ಲಿ ಸ್ಥಾಪನೆ ಮಾಡಿದಾಗ ಅದು 5 ಭಾಗಗಳಾಗಿ ಒಡೆದೋಯ್ತಂತ ರೀ. ಆಮೇಲೆ 5 ಪುಣ್ಯಕ್ಷೇತ್ರಗಳಾಗಿ ನಿರ್ಮಾಣ ಆಯ್ತಂತ. ಒಂದು ಗೋಕರ್ಣ, ಒಂದು ಮುರುಡೇಶ್ವರ, ಧರ್ಮಸ್ಥಳ, ಧಾರೇಶ್ವರ, ಆಮೇಲೆ ನಂಜನಗೂಡು. ಸೊ 5 ಪುಣ್ಯಕ್ಷೇತ್ರ ಒಳಗೆ ಶಿವನ ಆತ್ಮಲಿಂಗ ಐತಿ ಅಂತ ನಂಬಿಕೆ ಅದ ರೀ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ನೂ ಅದ ರೀ. ಸೊ ನಮ್ಮ ನೋಡ್ರಿ ಕರ್ನಾಟಕ ಒಳಗೆ ಪ್ರವಾಸ ಮಾಡೋರಿಗೆ ಒಂದೇನಂತಂದ್ರೆ ನೀವು ಎಲ್ಲಿ ಹೋದರೂ ಅನ್ನದಾನ ಸಿಗುತ್ತೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ರೂಮಿಗೆ ಬಂದು ಎಲ್ಲ ಚೆಕ್ಔಟ್ ಮಾಡಿ ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನ್ ನಾವು ಹೊಂಟಿದ್ದು ಕೊಲ್ಲೂರು ಮೂಕಾಂಬಿಕಾಗ. ಕೊಲ್ಲೂರು ಮೂಕಾಂಬಿಕಾಗ ಹೋಗಿ ರೀಚ್ ಆಗ್ಲಿಕ್ಕೆ ಮಧ್ಯಾಹ್ನ ಆಗಿತ್ತು. ಕೊಲ್ಲೂರು ಮೂಕಾಂಬಿಕಾ ಅಂತ ಹೆಸರು ಯಾಕೆ ಬಂತಂದ್ರೆ ಇದು ಪಾರ್ವತಿ ದೇವಿಯ ಅವತಾರವಾಗಿದ್ದು, ಮೂಕಾಸುರ ಎಂಬ ರಾಕ್ಷಸನ ವಧೆ ಮಾಡ್ಲಿಕ್ಕೆ ಪಾರ್ವತಿ ದೇವಿಯು ಅವತಾರ ಎತ್ತಿ ಆ ಮೂಕಾಸುರ ರಾಕ್ಷಸನನ್ನು ಮೂಕನಾಗಿ ಮಾಡಿ ಆಮೇಲೆ ವಧೆ ಮಾಡಿದ್ರಂತ. ಹಿಂಗಾಗಿ ಮೂಕಾಂಬಿಕೆ ಅಂತ ಹೆಸರು ಪಡ್ಕೊಂಡಿದ್ರು. ಸೊ ಇದು ಅತಿ ಪ್ರಾಚೀನ ಕಾಲದ ಮಂದಿರ ಆಗಿತ್ರಿ. ಇಲ್ಲಿ ತ್ರಿದೇವಿ ಮತ್ತು ತ್ರಿಮೂರ್ತಿಗಳ ಸಮ್ಮಿಲನ ಆಗಿತ್ತಂತನೂ ಹೇಳ್ತಾರೆ. ತ್ರಿದೇವಿ ಅಂದ್ರೆ ಲಕ್ಷ್ಮೀ, ಸರಸ್ವತಿ, ದುರ್ಗೆ, ತ್ರಿಮೂರ್ತಿ ಬ್ರಹ್ಮ, ವಿಷ್ಣು, ಮಹೇಶ್ವರ. ಬಹಳಷ್ಟು ರಶ್ ಇದ್ದಿದ್ದರಿಂದ ನಾವು 500 rupees ಕೊಟ್ಟು ಸ್ಪೆಷಲ್ ಟಿಕೆಟ್ ತೊಗೊಂಡು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ಇದೇನಿದು ರಥ ಅದಲ್ರಿ. ಇಲ್ಲಿ ಫಾಲ್ಗುನಿ ಆಮೇಲೆ ನವರಾತ್ರಿಯಲ್ಲಿ ಭಾಳ ದೊಡ್ಡ ರಥೋತ್ಸವ ನಡೀತದ ಕೊಲ್ಲೂರುದಲ್ಲಿ. ಸೊ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದೊಳಗೆ ಕುಂತು ರೆಸ್ಟ್ ಮಾಡಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ನಾವು ಹೊಂಟ್ವಿ ರೀ. ಹೋಗ್ಬೇಕಾದ್ರೆ ನೋಡ್ರಿ ಇಲ್ಲಿ ಭರತನಾಟ್ಯಂ ಶೋ ಒಂದು ನಡಿಲಿಕ್ಕತ್ತಿತ್ತು. ಸೊ ಎಲ್ಲರೂ ಎಷ್ಟು ಚಂದ ಶಾಂತಿಯಿಂದ ನೋಡ್ಲಿಕ್ಕತ್ತಿದ್ರತ್ತಂತ ಹೇಳಿ ನಾವು ಸ್ವಲ್ಪ ಹೊತ್ತು ನಿಂತು ಆ ಶೋನ ನೋಡಿದ್ವಿ. ಭಾಳ ಖುಷಿ ಅನ್ನಿಸ್ತ್ರಿ. ಆಮೇಲೆ ಭಾಳ ಹೆಮ್ಮೆನೂ ಅದ ನಮಗೆ ನಮ್ಮ ಸಂಸ್ಕೃತಿ ಬಗ್ಗೆ. ಸ್ಪೆಷಲಿ ಭರತನಾಟ್ಯಂ ಅಂದ್ರೆ ಪರ್ಸ್ನಲಿ ನನಗೆ ಭಾಳ ಇಂಟ್ರೆಸ್ಟ್ ರೀ. ನನಗೆ ಹುಚ್ಚಂತಲೇ ಹೇಳ್ಬೋದು ಭರತನಾಟ್ಯಂ ಅಂತಂದ್ರೆ. ಸೊ ಹೋಗ್ಬೇಕಾದ್ರೆ ಭಾಳ ಬಿಸಿಲಿತ್ತು. ಮಕ್ಕಳೆಲ್ಲ ಸುಸ್ತಾಗಿ ಮಲ್ಕೊಂಡಿದ್ದರು ರೀ ಬ್ಯಾಕ್ ಸೈಡ್. ಸೊ ನಾವು ಮಧ್ಯೆ ಒಂದು ಬ್ರೇಕ್ ತೊಗೊಂಡು ಅಲ್ಲಿ ಕಬ್ಬಿನ ಹಾಲು ಕುಡಿದ್ವಿ ರೀ. ಭಾಳ ಟೇಸ್ಟಿ ಇತ್ತು. ನೆಕ್ಸ್ಟ್ ನಾವು ಸನ್ಸೆಟ್ ಟೈಮ್ಗೆ ಆಗುಂಬೆ ರೀಚ್ ಆಗ್ಬೇಕಂತ ನಮ್ಮ ಪ್ಲ್ಯಾನ್ ಒಳಗಿತ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಮಕ್ಕಳ ಜೊತೆ ಲಾಂಗ್ ಜರ್ನಿ ಭಾಳ ಡಿಫಿಕಲ್ಟ್ ಅನ್ನಿಸ್ತದೆ ರೀ. ಯಾಕಂದ್ರೆ ಮಕ್ಕಳಿಗೆ ಮಧ್ಯೆ ವಾಶ್ರೂಮ್ ಬ್ರೇಕ್ಸ್ ನೀಡಿರ್ತದೆ. ಆಮೇಲೆ ಅವ್ರಿಗೆ ಹಸಿವೆ ಆಗ್ತದೆ. ಹಿಂಗಾಗಿ ಮಧ್ಯೆ ನೋಡ್ರಿ ಇಲ್ಲಿ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳೆಲ್ಲ ಗಾಡಿಯಿಂದ ಇಳ್ಕೊಂಡು ಭಾಳ ಬ್ಯೂಟಿಫುಲ್ ವ್ಯೂ ಇತ್ತು ಇಲ್ಲಿ. ನಾನು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ಚಾರ್ಮುಡಿ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯಿತು. ಆಗುಂಬೆಗೆ ನಾವು ಆನ್ ಟೈಮ್ ರೀಚ್ ಆಗಿದ್ವಿ. ಬಟ್ ಮಕ್ಕಳ ಜೊತೆ ಈ ಪ್ಲೇಸ್ ನನಗೆ ಸ್ವಲ್ಪ ರಿಸ್ಕಿನ ಅನಿಸಿತ್ರಿ. ಸ್ವಲ್ಪ ಯಾಮಾದ್ರೂ ಏನು ಬೇಕಾದ ಅನಾಹುತ ಆಗ್ಬೋದು. ಸೊ ನಾವು ಹಿಂಗಾಗಿ ಕೇರ್ಫುಲಿ ಸನ್ಸೆಟ್ ಪಾಯಿಂಟಿಗೆ ರೀಚ್ ಆಗಿ ಅಲ್ಲಿ ಸನ್ಸೆಟ್ನ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಬಹಳ ಕೇರ್ಫುಲಿ ನಾವು ವಾಪಸ್ ಬಂದು ಗಾಡಿ ಹತ್ತಿ ನಾವು ಶೃಂಗೇರಿಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಇವತ್ತಿಗೆ ಇಷ್ಟೇ ರೀ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.